ನಮ್ಮ ರಾಜ್ಯದಲ್ಲಿ ಒಂದು ಮಹಿಳಾ ಆಯೋಗ ಅಂತ ಇದೆ, ಮತ್ತೊಂದು ಮಕ್ಕಳ ಆಯೋಗ ಕೂಡ ಇದೆ. ಈ ಎರಡು ಆಯೋಗಗಳು ಸದ್ಯ ಏನು ಮಾಡ್ತಿದೆ ಅನ್ನೋದು ನಮ್ಮ ಪ್ರಶ್ನೆ. ಈ ಆಯೋಗದವರು ಎಲ್ಲಿ ನಿದ್ದೆ ಹೊಡಿತಿದ್ದಾರೆ ಅಂತ ನಮಗೆ ಗೊತ್ತಾಗಬೇಕಾಗಿದೆ. ಮಹಿಳೆಯರು ಮತ್ತು ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡೋದು, ಅವರಿಗೆ ನ್ಯಾಯ ಕೊಡೋದು ಈ ಆಯೋಗದ ಕೆಲಸ. ಆದರೆ ಈ ಆಯೋಗಗಳು ತಮ್ಮ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನೋದು ತುಂಬ ಖೇದಕರ ಸಂಗತಿ. ಕಲ್ಲಡ್ಕ ಪ್ರಭಾಕರ ಭಟ್ರು ಬಹಿರಂಗವಾಗಿ ವೇದಿಕೆಯಲ್ಲಿ ಮಹಿಳಾ ಸಮುದಾಯವನ್ನು ನಿಂದಿಸಿದಾಗ ಈ ಮಹಿಳಾ ಆಯೋಗ ನಿದ್ದೆ ಹೊಡಿತಾ ಇತ್ತು. ಇದೀಗ ಮಂಗಳೂರಿನ ಜೆರೋಸಾ ಶಾಲೆಯ ಶಿಕ್ಷಕಿಗೂ ಮಹಾ ಅನ್ಯಾಯ ಆದಾಗಲೂ ಈ ಮಹಿಳಾ ಆಯೋಗದ ಸುದ್ದಿಯೇ ಇಲ್ಲ. ಅದೇ ಜೆರೋಸಾ ಶಾಲೆಯಲ್ಲಿ ಪುಟ್ಟ ಅಪ್ರಾಪ್ತ ಮಕ್ಕಳನ್ನ ರಾಜಕಾರಣಿಗಳು ತಮ್ಮ ರಾಜಕೀಯ ತೆವಲು ತೀರಿಸೋಕೆ ಬಳಸ್ಕೊಂಡಿದ್ದಾರೆ. ಹೀಗಿದ್ರೂ ಮಕ್ಕಳ ಆಯೋಗ ಆ ಕಡೆ ಕಣ್ಣೆತ್ತಿಯೂ ನೋಡಿಲ್ಲ. ಯಾಕೆ ಹೀಗೆ? ಜೆರೋಸಾ ಶಾಲೆಯ ಶಿಕ್ಷಕಿ ಮಹಿಳೆ ಅಲ್ವಾ? ಆಕೆಗೂ ಹಕ್ಕು ಅವಕಾಶ ಇಲ್ವಾ? ಜೆರೋಸಾ ಶಾಲೆಯ ಮಕ್ಕಳೇನು ಮಕ್ಕಳಲ್ವಾ? ಆ ಮಕ್ಕಳನ್ನ ಯಾರು ಹೇಗೆ ಬೇಕಾದರೂ ಬಳಸ್ಕೊಳ್ಬೋದಾ? ಅದಕ್ಕೆ ಮಕ್ಕಳ ಆಯೋಗ ಅವಕಾಶ ಕೊಡುತ್ತಾ? ಇಲ್ಲ ಅಂದ್ರೆ ಘಟನೆ ನಡೆದು 48 ಗಂಟೆ ಕಳೆದರೂ ಮಕ್ಕಳ ಆಯೋಗ ಮತ್ತು ಮಹಿಳಾ ಆಯೋಗ ಸುಮ್ಮನಿರೋದು ಏನಕ್ಕೆ? ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ. ಹಿಂದೂ ಧರ್ಮವನ್ನ ಅವಹೇಳನ ಮಾಡಿರೋ ಆರೋಪದಲ್ಲಿ ಮಂಗಳೂರಿನ ಜೆರೋಸಾ ಶಾಲೆಯ ಶಿಕ್ಷಕಿಯನ್ನ ಕೆಲಸದಿಂದಲೇ ವಜಾ ಮಾಡಲಾಗಿದೆ. ವಜಾ ಮಾಡಿರೋದು ಏನಕ್ಕೆ ಗೊತ್ತಾ? ಸಂಘ ಪರಿವಾರದ ಕಾರ್ಯಕರ್ತರು ಮತ್ತು ಶಾಸಕರಾದ ವೇದವ್ಯಾಸ್ ಕಾಮತ್ ಅವರ ಗೂಂಡಾಗಿರಿಗೆ ಹೆದರಿ ಅವರನ್ನ ಶಾಲೆಯವರು ಸೇವೆಯಿಂದಲೇ ವಜಾ ಮಾಡಿದ್ದಾರೆ. ನಮಗೆ ತಿಳಿದು ಬಂದ ಮಾಹಿತಿ ಪ್ರಕಾರ ಆರೋಪಿತ ಶಿಕ್ಷಕಿ ಕಡೆಯಿಂದ ಯಾವುದೇ ತಪ್ಪುಗಳು ಆಗಿಲ್ವಂತೆ. ಇದನ್ನ ಇವತ್ತು ಶಾಲೆಯವರೇ ತಿಳಿಸಿದ್ದಾರೆ. ಇಂದು ಶಾಲೆಗೆ ಭೇಟಿ ನೀಡಿದ್ದ ಕಾಂಗ್ರೆಸ್ ಪಕ್ಷದ ಸತ್ಯಶೋಧನಾ ತಂಡದ ಜೊತೆ ಮಾತುಕತೆ ನಡೆಸಿರುವ ಶಾಲೆಯ ಶಿಕ್ಷಕ ವೃಂದ ಮತ್ತು ಆಡಳಿತ ಸಮಿತಿಯವರು ಆ ಶಿಕ್ಷಕಿಯಿಂದ ತಪ್ಪುಗಳಾಗಿರುವುದು ದೃಢಪಟ್ಟಿಲ್ಲ ಎಂದು ತಿಳಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಸತ್ಯಶೋಧನಾ ತಂಡದಲ್ಲಿದ್ದವರ ಮೂಲಕ ನಮಗೆ ಈ ಮಾಹಿತಿ ದೊರಕಿದೆ. ಹಾಗಿದ್ಮೇಲೆ ಆ ಶಿಕ್ಷಕಿಯನ್ನ ಯಾಕೆ ವಜಾ ಮಾಡಿದ್ರಿ? ತಪ್ಪು ಮಾಡಿಲ್ಲ ಅಂದಮೇಲೆ ಯಾಕೆ ವಜಾ ಮಾಡಬೇಕಾಗಿತ್ತು? ಯಾಕೆ ಆ ಶಿಕ್ಷಕಿಗೆ ಅನ್ಯಾಯ ಮಾಡಬೇಕಾಗಿತ್ತು? ತಪ್ಪು ಮಾಡದ ಶಿಕ್ಷಕಿಯನ್ನ ವಜಾ ಮಾಡುವುದು ಅಂದ್ರೆ ಅದು ದೊಡ್ಡ ದ್ರೋಹ. ಕೇವಲ ಬಿಜೆಪಿಯ ಇಬ್ಬರು ಶಾಸಕರು ಕೆಲ ಸಂಘ ಪರಿವಾರದ ಕಾರ್ಯಕರ್ತರ ಒತ್ತಡಕ್ಕೆ ಮಣಿದು ಅವರ ಬೆದರಿಕೆಗಳಿಗೆ ಬಗ್ಗಿ ಶಾಲೆಯವರು ಶಿಕ್ಷಕಿಯನ್ನ ವಜಾ ಮಾಡಿರೋದನ್ನು ಒಪ್ಪಲು ಸಾಧ್ಯವೇ ಇಲ್ಲ. ಸಂಘ ಪರಿವಾರ ಮತ್ತು ಬಿಜೆಪಿಗೆ ಮಣಿದು ಹೀಗೆ ವಜಾ ಮಾಡ್ತಾ ಹೋದ್ರೆ ಇಲ್ಲಿ ಶಿಕ್ಷಕಿಯರೇ ಉಳಿಯಲ್ಲ ರೀ. ಇಲ್ಲಿ ವ್ಯವಸ್ಥೆ ಇದೆ, ಕಾನೂನು ಇದೆ, ನೀತಿ ನಿಯಮಗಳಿವೆ, ಶಿಕ್ಷಣ ಇಲಾಖೆ ಇದೆ, ಜಿಲ್ಲಾಡಳಿತ ಇದೆ, ಪೊಲೀಸ್ ಇಲಾಖೆ ಇದೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವ್ರು ನೋಡ್ಕೊಳ್ತಾರೆ. ಹೀಗಿರುವಾಗ ಯಾರೋ ಗೂಂಡಾ ಮನಸ್ಥಿತಿಯ ಜನರ ಬೆದರಿಕೆಗೆ ಮಣಿದು ಒಬ್ಬರು ಮಹಿಳೆಯನ್ನ ವಜಾ ಮಾಡುವುದು ಅಂದ್ರೆ ಅದು ಈ ನೆಲದ ಕಾನೂನಿಗೆ ವಿರುದ್ಧವಾಗಿತ್ತು. ಇಲ್ಲಿ ನ್ಯಾಯಾಂಗ ಇರುವಾಗ ಬೀದಿ ನ್ಯಾಯ ಜಾರಿಗೆ ಬರಲು ಅವಕಾಶ ಇರಬಾರದು. ಸಂಘ ಪರಿವಾರದ ಕಾಡಿನ ನ್ಯಾಯದ ಪ್ರಕಾರ ಶಿಕ್ಷಕಿಗೆ ಶಿಕ್ಷೆ ಕೊಡೋದೇ ಆದ್ರೆ ಇಲ್ಲಿ ವ್ಯವಸ್ಥೆ ಇರೋದು ಏನಕ್ಕೆ? ಸಂಘ ಪರಿವಾರದ ಬೆದರಿಕೆಗೆ ಮಣಿದು ಶಿಕ್ಷೆ ಕೊಡೋದೇ ಆದ್ರೆ ಇಲ್ಲಿ ಸರ್ಕಾರ ಯಾಕೆ ಬೇಕು? ಶಿಕ್ಷಣ ಇಲಾಖೆ ಯಾಕೆ ಬೇಕು? ಜಿಲ್ಲಾಡಳಿತ ಯಾಕೆ ಬೇಕು? ಪೊಲೀಸ್ ಇಲಾಖೆ ಯಾಕೆ ಬೇಕು? ಈ ಸಿಎಂ, ಶಿಕ್ಷಣ ಮಂತ್ರಿ, ಜಿಲ್ಲಾಧಿಕಾರಿ, ಪೊಲೀಸ್ ಕಮಿಷನರ್ ಎಲ್ಲ ಏನಕ್ಕೆ ಇರಬೇಕು? ಒಬ್ಬ ವೇದವ್ಯಾಸ್ ಕಾಮತ್, ಒಬ್ಬ ಭರತ್ ಶೆಟ್ಟಿ ಅವರ ಧಮಕಿಗೆ ಹೆದರಿ ಒಂದು ಶಿಕ್ಷಣ ಸಂಸ್ಥೆ ನಡೆದುಕೊಳ್ಳುತ್ತೆ ಎಂದಾದ್ರೆ ಅದನ್ನ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಕಣ್ಮುಚ್ಚಿ ನೋಡುತ್ತೆ ಎಂದಾದ್ರೆ ನೀವೇನು ಈ ಜಿಲ್ಲೆಯನ್ನ ಇಬ್ಬರು ಶಾಸಕರಿಗೆ ಅಡ ಇಟ್ಟಿದ್ದೀರಾ? ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಸಂಘ ಪರಿವಾರಕ್ಕೆ ಗುತ್ತಿಗೆ ಕೊಟ್ಟಿದ್ದೀರಾ? ಈ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಡಲೇಬೇಕಾಗಿದೆ. ಒಂದು ಗುಂಪು ಶಾಲೆಯ ಬಳಿ ಹೋಗಿ ದೌರ್ಜನ್ಯ ನಡೆಸುತ್ತೆ, ದಬ್ಬಾಳಿಕೆ ನಡೆಸುತ್ತೆ, ಗೂಂಡಾಗಿರಿ ತೋರಿಸ್ತಾರೆ. ಪುಟ್ಟ ಮಕ್ಕಳನ್ನ ಬಳಸಿಕೊಂಡು ಅವರ ಕೊರಳಿಗೆ ಕೇಸರಿ ಶಾಲು ಹಾಕಿಸಿ ಜೈ ಶ್ರೀರಾಮ್ ಘೋಷಣೆ ಕೂಗಿಸ್ತಾರೆ. ಮಕ್ಕಳನ್ನ ಪ್ರಚೋದನೆ ಮಾಡಿ ಶಿಕ್ಷಕರ ವಿರುದ್ಧವೇ ಧಿಕ್ಕಾರ ಕೂಗಿಸ್ತಾರೆ. ಶಾಸಕ ವೇದವ್ಯಾಸ್ ಕಾಮತ್ ಶಿಕ್ಷಕಿಯರ ಜೊತೆ ಅಸಭ್ಯವಾಗಿ ಮಾತಾಡ್ತಾರೆ, ಗಲಾಟೆ ಮಾಡೋದಾಗಿ ಬೆದರಿಕೆ ಒಡ್ತಾರೆ. ಆದರೆ ಆ ಸಮಯದಲ್ಲಿ ಮಂಗಳೂರಿನ ಪೊಲೀಸರು ಕೈಕಟ್ಟಿ ಎಲ್ಲವನ್ನ ಚಂದ ನೋಡ್ತಾರೆ. ಈ ಹಿಂದೆ ಹಲವು ಸಲ ಲಾಠಿ ಚಾರ್ಜ್ ಮಾಡಿರುವ ಇತಿಹಾಸವನ್ನ ಹೊಂದಿರುವ ಮಂಗಳೂರಿನ ಪೊಲೀಸರು, ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಲು ತಾಕತ್ತಿರುವ ಮಂಗಳೂರಿನ ಪೊಲೀಸರು ಜೆರೋಸಾ ಶಾಲೆಯ ಬಳಿ ನಡೆದ ಗೂಂಡಾಗಿರಿಯನ್ನ ನೋಡಿಯೂ ಕಣ್ಮುಚ್ಚಿಕೊಳ್ತಿದ್ರು. ಆ ಬಳಿಕವೂ ಗೂಂಡಾಗಿರಿ ತೋರಿಸಿದವರ ಮೇಲೆ ಯಾವುದೇ ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ಇದು ಸುಮೋಟೋ ಕೇಸ್ ದಾಖಲಿಸಬೇಕಾದ ಪ್ರಕರಣ.
ಶಾಸಕ ಕಾಮತ್ ಕ್ಯಾಮೆರಾ ಮುಂದೆ ಬೆದರಿಕೆ ಹಾಕಿದ್ದಾರೆ, ಮಕ್ಕಳನ್ನ ಪ್ರಚೋದನೆ ಮಾಡಿದ್ದಾರೆ. ಅದಕ್ಕೆ ಬೇಕಾದಷ್ಟು ವಿಡಿಯೋ ಸಾಕ್ಷಿಗಳಿವೆ. ಆ ಸಾಕ್ಷಿಗಳ ಆಧಾರದಲ್ಲಿ ಪೊಲೀಸರು ಸುಮೋಟೋ ಕೇಸ್ ದಾಖಲು ಮಾಡಬೇಕಾಗಿತ್ತು. ಆದರೆ ಪೊಲೀಸರು ಆ ಕೆಲಸವನ್ನ ಮಾಡಿಲ್ಲ. ಹೀಗಾಗಿ ಪೊಲೀಸರ ಮೇಲೆ ಯಾರ ಒತ್ತಡ ಇದೆ ಅನ್ನೋದು ಬಹಿರಂಗ ಆಗಬೇಕು. ಗೂಂಡಾಗಿರಿ ತೋರಿಸಿರುವ ಬಿಜೆಪಿಯ ಶಾಸಕರನ್ನ ರಕ್ಷಣೆ ಮಾಡ್ತಿರೋದು ಯಾರು ಅನ್ನೋದು ಬೆಳಕಿಗೆ ಬರಬೇಕು. ಕರ್ನಾಟಕದಲ್ಲಿ ಈಗ ಇರೋದು ಬಿಜೆಪಿ ಸರ್ಕಾರ ಅಲ್ಲ, ಮಹಾನ್ ಜಾತ್ಯತೀತ ಅಂತ ಕರೆಸ್ಕೊಳ್ಳುವ ಕಾಂಗ್ರೆಸ್ ಸರ್ಕಾರ ಇದೆ. ಅಲ್ಪಸಂಖ್ಯಾತರ ರಕ್ಷಕ ಅಂತ ಹೇಳಿಕೊಳ್ಳುವ ಕಾಂಗ್ರೆಸ್ ಸರ್ಕಾರ. ಆದರೆ ಒಂದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಶಾಲೆಯಲ್ಲಿ ಸಂಘ ಪರಿವಾರ ಮತ್ತು ಬಿಜೆಪಿಯವರು ಗೂಂಡಾಗಿರಿ ನಡೆಸಿದ್ರು ಅದೇ ಕಾಂಗ್ರೆಸ್ ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಹೀಗಾಗಿ ಇಲ್ಲಿರೋದು ಕಾಂಗ್ರೆಸ್ ಸರ್ಕಾರವ ಅಥವಾ ಬಿಜೆಪಿ ಸರ್ಕಾರವ ಎಂಬ ಸಂಶಯ ಬರುತ್ತೆ ರೀ. ಹಾಗೆ ಮಹಿಳಾ ಆಯೋಗ ಮತ್ತು ಮಕ್ಕಳ ಆಯೋಗ ಏನ್ ಮಾಡ್ತಿದೆ ಅನ್ನೋ ಪ್ರಶ್ನೆ ಕೂಡ ಇದೆ. ಈ ಆಯೋಗಗಳು ಕಣ್ಮುಚ್ಚಿ ನಿದ್ದೆ ಹೊಡಿತಿರೋದು ಏನಕ್ಕೆ ಎಂಬ ಪ್ರಶ್ನೆಯು ಇಲ್ಲಿ ಎದುರಾಗುತ್ತೆ. ಈ ಸಂಶಯಗಳು ನಿವಾರಣೆ ಆಗಬೇಕು ಎಂದಾದರೆ, ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಎಂದಾದರೆ ಜೆರೋಸಾ ಶಾಲೆಯಲ್ಲಿ ಕಾನೂನಿಗೆ ವಿರುದ್ಧವಾಗಿ ಮಕ್ಕಳನ್ನ ಬಳಸಿಕೊಂಡು ಗೂಂಡಾಗಿರಿ ನಡೆಸಿದವರ ಮೇಲೆ ಕಠಿಣ ಕಾನೂನು ಕ್ರಮಗಳು ಆಗಲೇಬೇಕು.